ಅಯ್ಯವ್ವ ಎಲ್ಲ ದಗದಾತ ಇನ್ನು ಬರೀ ಶೇಖರ್ನಿದೊಂದು ದಗದೈತಿ. ಶೇಖರ್ನಿ ಮಾಡ್ಬೇಕಂದ್ರೆ ಮಾವಿನಕಾಯಿ ರೀ ಗನಾ ತುಟ್ಟಿದವು. ಹೆಂಗೆ ಮಾಡಲಿ ಅವನ ಹೋಳಿಗೆ ಅಂತೂ ಮಾಡೀನಿ, ಆಮೇಲೆ ಎರಡು ಥರ ಪಲ್ಯ ಮಾಡೀನಿ, ಚಪಾತಿ ಮಾಡೀನಿ. ಇವತ್ತು ಹೆಂಗಿದ್ರು ಅಮಾಸೆ ಐತಂದು ಎಲ್ಲ ಮಾಡಿ ಮತ್ತು ಕಟ್ಟಿನ ಸಾರು ಮಾಡೀನಿ. ಕಟ್ಟಿನ ಸಾರು ಹೆಂಗಾಗೈತಂದ್ರೆ ಮಣ್ಣಗಂಡ ರುಚಿ ಆಗೈತಿ. ಇನ್ನೊಂದು ನಾಲ್ಕು ಶಾಂಡಿಗೆ ಕರದ್ನಿ ಅಂದ್ರೆ ದಗ್ಗದ ಕುಲ್ಲ ಆಗ್ತೈತಿ. ಆದರೆ ಈಗ ಹೋಳಿಗೆಗೆ ಪ್ರತಿ ಸರಿ ತುಪ್ಪ ಹಚ್ಕೊಂಡು ತಿಂದು ರೂಢ ಆಗ್ಬಿಟ್ಟೈತಿ. ಈಗ ಮಾವಿನಕಾಯಿ ಸೀಸನರೇ ಐತಿ. ಮಾವಿನಕಾಯಿ ತಂದು ಶೇಖರಣೆ ಮಾಡ್ಬೇಕನ್ನೋ ನನ್ನ ಕಡೆ ಅಂತೂ ಅಷ್ಟು ರೊಕ್ಕಿಲ್ಲ. ಈಗ ಹೆಂಗೆ ಮಾಡೋದು ಒಂದು ಐಡಿಯಾ. ಈಗ ಪಾರಕ್ಕಗ ಇಲ್ಲಿ ಕರೆಸ್ತಾನೆ, ಸುಮ್ಮ ಮಾತಾಡ್ತಾನೆ. ಮಾತಾಡಿ ನೋಡು ನಾಕಿ ಏನು ಮಾಡ್ಯಾಳ ಅಡುಗೆಯರಿ ಗೊತ್ತಾಕತಿ. ಪಾರಕ್ಕ ಒಟ್ಟ ಅರ್ಜೆಂಟ್ ಬರಕ್ಕೆ ಹೇಳ್ತಾನೆ ನೋಡಿ ಫೋನ್ ಹಚ್ಚಿ. ಹಲೋ ಪಾರಕ್ಕ. ಏನು ಹೇಳ ಗಿರ್ಜಿ ಈಗ ಫೋನ್ ಮಾಡಿ? ಏನಿಲ್ಲವಾ, ನಂದು ಅಡಿಗೆ ಆಗಿತ್ತು. ಮತ್ತು ನೀ ಏನು ಮಾಡತ್ತಿ? ನಂದು ಅಡಿಗೆ ಆಗೈತೆ ನೋಡಿ, ಕೂತೇನಿ. ಏನು ಹೇಳ ಪಟ್ನ? ಹಂಗಿದ್ರೆ ಮನೆ ಕಡೆ ಬಾ, ಒಂದಿಟ್ಟ ಅರ್ಜೆಂಟ. ಈಗ ಯಾಕೆ ಯವ್ವ ಇವತ್ತು ಅಮಾಶೆ ಐತಿ, ಮನ್ಯಾಗ 100 ದಗದಿರ್ತಾವು. ನೀ ಏನು ಬಾ ಅದ್ ಕೂತಿ? ನಾ ಏನಿಗೆ ಬರಾಕೆ ಆಗೋದಿಲ್ವ ನನಗೆ? ಇಲ್ಲ ಯವ್ವ, ಒಂದು 5 ಮಿನಿಟ್ ಅದಾಗ ಬಾ. ನೀ ಒಂದೇನೋ ದಗದೈತಿ ನತೇಕ ಹೇಳುದಾ? ಬಾ ನೀ ಬಾ. ನಾ ಬರೋ ಮಟ ನೀ ಎಲ್ಲಿ ಬಿಡ್ತಿ? ಬರ್ತನ್ಗಪ್ಪ. ಬಾರ ಪಾರಕ್ಕ ಬಾ, ನಿಂದ ಹಾದಿಕಾಯ ತಿನ್ನ. ದೌಡ್ ಬಾ ಒಂದಿಟ್ಟು. ಕಾಣು ಮುಂದೆ ನಿಂತೇನಿ, ಇನ್ನೇನು ದೌಡ್ ಬರ್ಲೆ ಬಿಡಾಡಿ. ಏನಾತು ಅಟ್ಟು ದೌಡ್ ಬಾ ಅನ್ನುವಂಥದ್ದು ಏನಾಗೈತಿ? ಮತ್ತು ಅಡಿಗೆ ಏನೇನು ಮಾಡ್ದಿವ? ಅಲ್ಲೇ ಅದನ್ನಲ್ಲೇ ಫೋನ್ದಾಗ ಕೇಳ್ರೆ ಹೇಳ್ತಿದ್ನಿ. ಇಲ್ಲಿ ಮಠ ಕರಿಸಿ ಕೇಳತ್ತಿ ಅನ್ನ ನಿನಗೆ ಏನು ಗೊತ್ತಾರೆ ಯಾಕತಿಲ್ವ? ಅಲ್ಲೇ ಫೋನ್ದಾಗ ಕೇಳೋದು ಬಿಟ್ಟು 5 ನಿಮಿಷ ದೌಡ್ ಬಾ ಅದು ಕರ್ದಿ ನಾನು. ಹೌದು, ಇಲ್ಲೇ ಬಂದ್ರೆ ಒಂದಿಟ್ಟು ಡಗದಾಗ್ತೈತಂದ ಕರದ್ನಿ. ಇರ್ಲಿ, ಏನೇನು ಮಾಡಿ ಹೇಳಿ ಅಡಿಗೆ? ನಾ ಚಪಾತಿ, ಬದ್ನಿಕಾಯಿ ಪಲ್ಯ, ಮುಗ್ನಿಕಾಳು ಪಲ್ಯ, ಮೊಸರ, ಹಿಂಡಿ, ಅನ್ನ, ಕಟ್ಟಿನ ಸಾರ, ಹೋಳಿಗೆ ಮಾಡೀನಿ. ಯಾಕೆ ಏನು ಬೇಕಾಗಿತ್ತ ನಿನಗೆ? ಹೌದು, ಎಲ್ಲ ಮಾಡಿಲ್ಲ. ಮತ್ತೆ ಶಿಖರ್ನಿ ಯಾಕೆ ಮಾಡಿಲ್ಲ ನೀ? ಯವ್ವ, ಏನು ಶಿಖರ್ನಿ ಮಾಡೋದು? ಕೆಟ್ಟ ತುಟ್ಟಿದಾವ ಮಾವಿನಕಾಯಿಗೆ ಏನು ರೊಕ್ಕ ಹಾಕಿ ಏನು ಸಾಯಲೇನವ? ನನ್ನ ಹತ್ತಿಗೆ ನಟ್ಟೇನು ರೊಕ್ಕಿಲ್ಲ. ಯಾರೇ ಮಾವಿನಕಾಯಿ ಕೊಡ್ತಾರ ಹಾದಿ ನೀ ಸರಿ. ಹೊಲ್ದಾನವರು ತಂದು ಮಾವಿನಕಾಯಿ 4 ಮಾವಿನಕಾಯಿನೂ ಕೊಟ್ಟಿಲ್ಲ ಸರಿ. ಹೌದು ಬೇಡ ಯವ್ವ, ಪ್ಯಾಟ್ಯಾಗ ಮಾವಿನಕಾಯಿ ಕೆಟ್ಟ ತುಟ್ಟಿ ಮಾರತ್ತೇವು. ಮತ್ತು ಅವ್ರು ಹೊಲ್ದಾನವ್ರು ತಂದು ನಮಗೆ ಪುಕ್ಷಟೆ ಯಾಕೆ ಕೊಡ್ತಾರು? ಯಾಕೆ ನೀ ಶಿಖರ್ನಿ ಮಾಡಿ ಏನು ಮತ್ತೆ ಇವತ್ತು? ಶಿಖರ್ನಿ ಕೊಡಾಕ ನನ್ನ ಕರೆದೇವು ಮತ್ತೆ? ಯವ್ವ, ಎಲ್ಲಿ ಶಿಖರ್ನಿ ಮಾಡಿ? ಮಾವಿನಕಾಯಿ ಕೆಟ್ಟ ತುಟ್ಟಿ ಅದಾವು. ಎಲ್ಲಿದೆ ಯವ್ವ? ಎಲ್ಲಿ ತಂದು ಮಾಡೋಕ್ಕಾಗ್ತೈತೆ ನನಗೆ? ನೀನ ತಂದಿಲ್ಲ ಅಂದ್ರೆ ಇನ್ನು ನಾ ಏನು ತರ್ತಾನೆ ಯವ್ವ? ನೀ ಹಂಗೆ ವಂಕ ಬಾಯಿ ಮಾಡಿ ಮಾತಾಡಬೇಡ. ಒಟ್ಟ ನನಗೆ ಸೇರಂಗಿಲ್ಲ ನೋಡೋದು. ಏನು ವಂಕ ಬಾಯಿ ಮಾಡಿ ಮಾತಾಡ್ತೀಯವ್ವ? ಏನು ಮಾಡೋದು ಬಿಡ ಯವ್ವ, ಮಾವಿನಕಾಯಿ ಶಿಖರ್ನಿ ಸಂಬಂಧ ಗೋಳೆ ಆಡತ್ತೆ ನೋಡಿ. ಯಾರ್ದಾರ ತೋಟಕ್ಕರೆ ಹೋಗಿ 1 4 ಮಾವಿನಕಾಯಿ ತುಡುಗ್ ಮಾಡಿ ಬರಲಿ ಅನ್ಸತೈತಿ. ವರ್ಷಕ್ಕೊಮ್ಮೆ ಮಾವಿನಕಾಯಿ ಸೀಸನ್ ಬರ್ತೈತಿ. ತಂದು ತಿನ್ಬೇಕಂದ್ರೆ ಇವರು ಏನು ಕೆಟ್ಟ ತುಟ್ಟಿ ಮಾಡ್ಯಾರವ. 1 ಡಜನ್ಗೆ ಯಾ ನಮ್ನಿ ರೇಟ್ ಯವ್ವ? ಅದು ಒಂದಿಟ್ಟು ಕಮ್ಮಿ ಮಾಡ್ರೆ ನಾವು ಬಡಬದ್ರರು ತಿಂದರೆ ತಿಂತೀವಿ. ಈ ನಮ್ನಿ ತುಟ್ಟಿ ಮಾಡ್ರೆ ಹೆಂಗೆ ತೊಗೊಂತಿನಕತ್ತೇವ? ನೀ ಮಾತಾಡೋದಿತ್ತಾನ ಮೊದಲ ವಂಕ ಬಾಯಿ ಮಾಡಿ ಮಾತಾಡೋದು ಬಿಟ್ಬಿಡು. ಅಂದ್ರೆ ಮುಂದೆ ನಾ ಮಾತಾಡೋಂಗಿಲ್ಲ, ನಾನು ನಡೆದ ಬಿಡ್ತಾನೆ. ಪಾರಕ್ಕ, ನನ್ನ ಒಂದು ಪ್ಲ್ಯಾನ್ ಐತೆ, ಹಂಗೆ ಮಾಡು. ನೀನು ಹೇಳಿ ಏನು ಪ್ಲ್ಯಾನ್ ಯವ್ವ ನಿಂದು? ಹೆಂಗಿದ್ರು ಶಾಂತಕ್ಕನ ಮಗಂದ ಮದುವೆ ಆಗೈತಿ. ಆಕಿ ಅಮಾಶೆಗೆ ಮಾವಿನಕಾಯಿ ಪಕ್ಕ ತಂದೆ ಇರ್ತಾಳೆ. ನಡಿ, ಇಬ್ಬರು ಅವ್ರ ಮನೆಗೆ ಹೋಗು. ನಾನು ಅಲ್ಲೇವ, ನೀನು ಒಬ್ಬಕ್ಕನ ಹೋಗ್ಬಾ. ಅಲ್ಲೇನು ಹೋಗಿ ಶಿಖರ್ನಿ ಕೇಳೋದೇವ ಮಂದ್ಯಾಗ ಅವ್ರ ಮನೆಗೆ ಸೊಸಿ ಬಂದಾಳ. ಸೊಸಿ ಮುಂದೆ ನಂದು ಅಬ್ರು ತೆಗ್ದು ನಡಿಯವ ಅಲ್ಲ. ಅಯ್ಯವ್ವ, ನಿನಗೇನಾಗೋದಿಲ್ಲ ಬಾ. ನೀ ನನ್ನ ಜೊತೆ ಸುಮ್ಮ ನನ್ನ ಬಾಜುವರಿ ನಿಂದ್ರಾಕ ಬಾ. ಅಲ್ಲಲ್ಲಿ ಏನು ದೌಡವ ಗ್ಯಾನ್ಗೇನು ಮುಗಿಸೇ ಬಿಟ್ಟಿಲ್ಲ. ಮತ್ತು ಅಡುಗೆನೂ ಎಲ್ಲ ಆಗೈತೆ ಅಂತಿ. ಏನು ಇವತ್ತು ಏನು ಎಟ್ಟಗಾರಿ ಎದ್ದಿದ್ನಿ? 5ಕ್ಕೆ ಎದ್ದಿದ್ನವ. ನೆಶಕ್ನಾಗ 5ಕ್ಕೆ ಎದ್ದು ಎಲ್ಲ ಮಾಡಿ ಕುಲ್ಲ ಹಾಗೆ ನೋಡಿ. ಇದಕ್ಕೆ ಮತ್ತೆ ಮಧ್ಯಾಹ್ನ ಮಠ ಕೆಲಸ ಮಾಡೋದನ್ನ ಬ್ಯಾಸರಕತಿ. ಮತ್ತು ನಾ ಕೆಲಸ ಮಾಡ್ಕೋತ ಕೂತ್ ನನ್ನ ಮನೆ ಉಸ ಬರೀ ಯಾರು ಮಾಡವ್ರೆ? ನಡಿ, ಶಾಂತಕ್ಕನ ಮನೆಗೆ ಹೋಗಿ ಬರೋನು. ಶಾಂತಕ್ಕ ಬನ್ನಿಕಪ್ಪ, 1 ನಿಮಿಷ. ಏನ್ರಿ ಈಗ ಬಂದಿರಿ? ಇಷ್ಟು ದಿನ ಆತು ಮನೆ ಕಡೆ ಹಾದೇ ಇಲ್ಲ. ಏನು ಮಾಡೋದು? ಮತ್ತು ನಿಂದು ಮಗನ ಮದುವೆ ಆಯ್ತು, ಮತ್ತು ಮನೆಗೆ ಸೊಸಿ ಬಂದಿರ್ತಾಳು. ಹಗ್ಲ ನಾವು ಬಂದಿವಲ್ಲ, ಚಲೋ ಅನ್ಸಂಗಿಲ್ಲತ್ತ ಬಂದೇ ಇಲ್ಲ ನಾವು ಬರ್ಲಿಕ್ಕಂದ್ರೆ ಏನಾಯ್ತು? ನೀನು ಆ ಕಡೆ ಬರೋಕೆ ಆ ಕಡೆ ಬಂದೇ ಇಲ್ಲಲ್ಲ. ಈಗ ಹೆಂಗೆ ಬರಲಿ? ಸೊಸಿಗೆಲ್ಲ ಒಂದಿಟ್ಟು ಹೇಳ್ಕೊಡೋದು ಮಾಡೋದು ಇರ್ತೈತಿ, ಅದಕ್ಕೆ ಬಂದಿಲ್ಲ. ನೀವರೇ ಬರ್ತೀರದಂತ ಹಾದಿಕಾದ ನೀವು ಏನು ಯಾರೂ ಬರಲಿಲ್ಲ. ಅಯ್ಯವ್ವ, ನಾವು ಮನೆ ಬಂದಿದ್ವಿ. ನಿಮ್ಮ ಹೆಣ್ಣು ಮಗಳ ಮನ್ನಗಣ್ಣ ಮಾತಾಡಿ ನೋಡಿ ನಮಗೆ. ಹೌದು, ಮತ್ತೇನು ಹೇಳೇ ಇಲ್ಲ ಆಕಿ. ಅದೆಲ್ಲ ಬಿಡವ. ಈಗ ಮನ್ಯಾಗ ಸೊಸಿ ಅದಾಳು, ಹೊರಗಿದ್ದಾಗ ಮಾತಾಡೋಣ ಅದನ್ನೆಲ್ಲ. ಈಗ ಎಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ, ಸುಮ್ಮಿದ್ದು ಬಿಡು. ಅಡುಗೆದು ಎಲ್ಲ ಮಾಡೇ ಬಂದಿರೇನು? ಯವ್ವ, ನಾ ಅಂತ ಎಲ್ಲ ಮುಗಿಸಿ ದಂಡಿಗೆ ಹಚ್ಚಿ ಬರ್ಷನ್ ಕಟ್ಟಿ ಎಲ್ಲ ಬರೀಶನ ಬಂದೆ ನೋಡಿವ. ನಂದು ಎಲ್ಲ ಆಗೈತೆ ನೋಡುವ. ಮತ್ತು ನೀ ಏನೇನು ಮಾಡಿ ಇವತ್ತು ಅಡುಗೆ? ಅದಲ್ಲ, ಚಪಾತಿ, 2 ಥರ ಪಲ್ಯ, ಅನ್ನ, ಸಾರ. ಇನ್ನು ಶಿಖರ್ನಿ ಒಂದು ಕಲ್ಸೋದೈತೆ ನೋಡಿವ. ಅದೊಂದು ಸೊಸಿಗೆ ಹೇಳ್ಕೊಡತ್ತಿದ್ನಿ, ಕಲ್ಸತ್ತೇಳು. ಅದೊಂದು ಆದ್ರೆ ಆತು ನೋಡು. ಶಿಖರ್ನಿ ಒಂದು ಮಾಡಿಟ್ನೆ, ನಮ್ಮ ಮುಗಿದು ಹೋತು ಎಲ್ಲ ದಗದ ಆದಂಗೆ ನೋಡೇನು. ಹೌದಾ? ಶಿಖರ್ನಿ ಕಲ್ಸತ್ತಿ ಮತ್ತು? ಹೌದಾ, ಚಲೋ ಆತ. ಮತ್ತು ಮಾವಿನಕಾಯಿ ಹೆಂಗೆ ರೇಟ್ ಬಿದ್ದುವ?
ಯವ್ವ ನನಗೇನು ಗೊತ್ತಾ ಮಾವಿನಕಾಯಿ ರೇಟ್ ಅದ ನನಗೇನು ಗೊತ್ತಿರ್ತೈತೆ ನಾ ಹೋಗೇನು ಬಿಟ್ಟನೆ ಈಗ ಒಂದು ವಾರ ಆತು ನಾನು ಸಂತ್ಯಾಗ ಹೋಗಿಲ್ಲ ಏನೂ ಇಲ್ಲ ಇವರ ತಂದಾರ ಮಾವಿನಕಾಯಿ ಶಿಕರ್ನಿ ಮಾಡತಂದ ನಾನು ಏನು ರೇಟ್ ಗಿಟ್ ಏನು ಕೇಳಿಲ್ಲ ಹೆಂಗಿದ್ರು ತುಟ್ಟಿದ ಅವ್ನಿಗೆ ಗೊತ್ತೈತಿ ಮತ್ತೇನು ರೇಟ್ ಕೇಳಿದ್ ಬಿಡ ಇವಾಗ ರೇಟ್ ಕೇಳಿ ಮನ್ಸಿಗೆ ಯಾಕೆ ಬೇಜಾರು ಮಾಡ್ಕೋದು ತುತ್ತು ತಿನ್ನುವಾಗ ಒಮ್ಮೆ ಅಯ್ಯವ್ವ ರೇಟ್ ಎರಡು ತುಟ್ಟೆಗವ್ವ ರೇಟ್ ಎರಡು ತುಟ್ಟೆಗೆ ಅವ್ನು ಕೂತ ತಿನ್ನೋದಾಗ್ತೈತಿ ಅದಕ್ಕೆ ನಾ ಈ ಸರಿ ರೇಟ ಕೇಳಲ್ಲ ಅವ್ರನ್ನ ಮತ್ತು ನೀವೇನು ಯಾರು ಶಿಕರ್ನಿ ಮಾಡಿಲ್ಲ ನಮಗೂ ಶೀಕರ್ಣಿ ಮಾಡ್ಬೇಕಂತ ಭಾಳ ಆಸೆ ಇತ್ತು ಮತ್ತು ಮಾವಿನಕಾಯಿ ಈ ನಮ್ನಿ ತುಟ್ಟಿಗೆವು ನಮ್ಮ ಕಡೆ ಎಲ್ಲಿ ರೊಕ್ಕ ಬರ್ಬೇಕಯ್ಯವ ಪಾರಕ್ಕ ನೀನು ಮಾಡಿಲ್ಲ ಮತ್ತು ಶಿಕರ್ನಿ ಇಲ್ಲವ ನಾ ಏನು ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ನನ್ನ ಮಗನೂ ಕೆಲ್ಸಕ್ಕೆ ಹೋಗವ ನಾನು ಮನೆಯಾಗಿರಕ್ಕಿ ಇವರು ಹೊಲಕ್ಕೆ ಹೋಗೋರು ಸುಮ್ಮ ನಮ್ಮ 3 ಮಂದಿ ಸಂಬಂಧ ಎಲ್ಲಿಂದ ಮಾಡೋದು ಅಂತಂದು ಮಾಡಿಲ್ಲ ಈ ಸಾರಿ ಅಂತೂ ನಮ್ಮ ಮಾವಿನಕಾಯಿ ಗಿಡದಾಗ ಮಾವಿನಕಾಯಿನೇ ಚೆನ್ನಾಗಿ ಬಿಟ್ಟಿಲ್ಲವ ಅದೊಂದು ಯಾರು ಹೊಲ್ದಾನವ್ರು ತಂದು ಕೊಡ್ತಾರಲ್ಲ ಅವರು ಯಾರು ತಂದು ಕೊಟ್ಟಿಲ್ಲ ಅದಕ್ಕೆ ನಾ ರೊಕ್ಕ ಕೊಟ್ಟೇನು ತಂದು ತಿನ್ನೋದು ನಿನಗೂ ಗೊತ್ತೈತಿಲ್ಲ ಅದಕ್ಕೆ ನಾ ಏನು ತಂದಿಲ್ಲವ ವರ್ಷಕ್ಕೊಮ್ಮೆ ಮಾವಿನಕಾಯಿ ಸುಗ್ಗಿರ್ತಿತ್ವ ಏನಾಗೋದಿಲ್ಲ ಒಂದಿಟ್ಟು ರೊಕ್ಕ ಕೊಟ್ಟು ತಂದು ತಿನ್ನೋದು ಏನೇನು ಆಗೋದಿಲ್ಲ ತಿಂದ್ರೆ ನಾನು ಅದನ್ನ ಅನ್ಕೊಂಡೆವ ಕರೆ ನನ್ನ ಕಡೆ ಈ ತಿಂಗಳ ರೊಕ್ಕ ಉಳಿಲಿಲ್ಲವ ಕಾಡಿ ಎಲ್ಲ ಕೊಟ್ಟು ಇದನ್ನು ಮಾಡಿ ಎಲ್ಲ ಖರ್ಚಾಗ್ಬಿಟ್ಟು ನೋಡಿವ ಇನ್ನೇನು ಮಾವಿನಕಾಯಿ ತೊಗೋಬೇಕತ್ತ ಮಾಡಿದ್ನವ ಅಟ್ರಾಗ ನನ್ನ ಗಂಡ ಅದಕ್ಕೊಂದು 400 ರೂಪಾಯಿ ಬೇಕು ಇದಕ್ಕೊಂದು 400 ರೂಪಾಯಿ ಬೇಕಂತ ಇಸ್ಕೊಂಡ್ಬಿಟ್ಟ ಏನೇನು ತರೋಕ್ಕಾಗಲಿಲ್ಲ ಈ ತಿಂಗಳು ಇನ್ನರೇ ಮಾವಿನಕಾಯಿ ಸುಗಿ ಮುಗಿತೈತಿ ಮಳೆ ಒಂದು ಚಾಲು ಆಯ್ತು ಮಳೆ ಆದ್ರೆ ಮಾವಿನಕಾಯಿ ಹುಳ ಹಾಕವು ಇನ್ನೇನು ಐತಿ ಈ ಸಾರಿ ಮಾವಿನಕಾಯಿ ತಿನ್ನಕ್ಕೆ ಆಗ್ಲಿಲ್ಲವ ನನಗೂ ಅದೇ ಬೇಜಾರಾಗತ್ತೈತೆ ನೋಡ್ಯವ ಇರ್ಲಿ ಬೇಡ ಅದಕ್ಕೆ ಯಾಕೆ ಕಳತಿ ಏನು ತಲೆ ಕೆಡಿಸ್ಕೋಬೇಡ ಮುಂದಿನ ವರ್ಷ ದಿನ ಕೇಳ ಅಯ್ಯೋ ಶಾಂತಕ್ಕ ನೀರೇ ಒಂದು ಕಪ್ಪರೆ ಮಾವಿನಕಾಯಿ ಶಿಕರ್ನಿ ಕೊಡ್ತೀಯತ್ತ ಬಂದಿನಿವ ನೀನು ಹಿಂಗಂದೆ ನಾನು ಕೊಡ್ಬೇಕತ್ತ ಮಾಡೀನಿ ಮತ್ತು ಮಾವಿನಕಾಯಿ ನಾ ತುಟ್ಟಿದವು ಹೆಂಗೆ ಕೊಡ್ಲಿ ಅಂತಂದು ವಿಚಾರ ಮಾಡಿಬಿಟ್ಟೆ ನೋಡಿ ನಿಮಗೆ ಏನಯ್ಯವ ನೀ ಗೆಳತಿ ಅದು ಹಿಂಗೆ ನಾ ಏನಾರ ಕೋಳಿ ಅದು ಮಾಡ್ದಂಗೆ ಹಿಂಗೆ ತಂದು ಕೊಟ್ಟಿರ್ತೀನಿಲ್ಲ ಮತ್ತು ನೀನು ಒಂದು ಕಪ್ ಮಾವಿನಕಾಯಿ ಶಿಕರ್ನಿ ನಂಗೆ ಕೊಡು ಕೆಟ್ಟ ತುಟ್ಟಿದಾವ್ಲೇ ಎಲ್ಲಿದು ಕೊಡ್ಲಿ ನನಗೇನು ಭಾಳ ಏನು ಕೊಡಬೇಡವ ಒಂದು ಈಟ್ ರುಚಿಯಾರೆ ನೋಡಕ್ಕೆ ಕೊಡು ಹೆಂಗಾರೆ ಆಗೈತಿ ಟೇಸ್ಟಾರೆ ನೋಡಿ ಹೋಗ್ಕನ ಹೋಳಿಗೆ ಮಾಡ್ಯಾರೇನಿಬ್ರು ಹ್ಞೂ ಯವ್ವ ನಾ ಮಾಡೇನು ನೋಡು ನಾನು ಮಾಡೇನು ಕರೆ ಶಿಕರ್ನಿನ ಇಲ್ಲ ಯಾವ ಹಚ್ಕೊಂಡು ತಿನ್ನಾಕು ಅಳುದು ನಿಂದ್ರಸ್ಯವ್ವ ನಿನ್ನ ಅಳುದು ನೋಡೋಕ್ಕಾಗಲ್ಲ ನಿನ್ನು ನವರಂಗಿ ಆಟಗಳು ನೋಡಕ್ಕೆ ನನಗಂತೂ ಆಗಂಗಿಲ್ಲ ಅಳುದು ನಿಂದ್ರಸ್ ನಿಮ್ಮ ಮೊದಲು ಬ್ಯಾಸಿಗೆ ಬತ್ತಂದ್ರೆ ಮುಗಿತು ನೋಡುವ ಮೊದಲು ಮಾವಿನಕಾಯಿ ಶಿಕರ್ನಿ ಮಾಡೋದು ನಂದಂತೂ ದಗದ ಒಟ್ಟ ಬ್ಯಾಸಿಗೆ ಬತ್ತು ಮಾವಿನಕಾಯಿ ತರೋದು ಶಿಕರ್ನಿ ಮಾಡೋದು ಅದೇನ 2-3 ತಿಂಗಳ ಬ್ಯಾಸಿಗೆ ಇರ್ತೈತಿ ಅದ್ರಾಗ 1 ತಿಂಗಳು ಮಾವಿನಕಾಯಿ ಸೀಸನ್ ಇರ್ತೈತಿ ಇದ್ದಾಗ ಮಸ್ತ್ ತಿಂದುಂಡು ಆರಾಮಿತ್ತು ಬಿಡೋದು ನೋಡುವ ನನಗೆ ತಿಂದುಂಡು ನೀವು ಗುಂಡ್ಗುಂಡಾಗ್ರಿ ಸರಿ ಒಂದು ಖುಷಿ ಏನಂದ್ರೆ ನಮ್ಮವ್ವ ಈಗ ಮದ್ವೆಗತೆ ಏನು ಬಂದಾಳ ಮನಗಂಡ ಖುಷಿ ಆಗೈತೆ ನನಗಂತೂ ಆಕಿ ಮಾವಿನಕಾಯಿ ಶಿಕರ್ನಿ ಕಲಿಸ್ತಾಳು ಅದನ್ನು ತಿಂದ್ರೆ ಏನು ಸ್ವರ್ಗಕ್ಕೆ ಹೋದಂಗೆ ಮಣ್ಣಗಂಡ ಮಾಡ್ತಾಳೆ ನಮ್ಮವ್ವ ಮತ್ತು ಹೋದ ವರ್ಷ ಮಾವಿನಕಾಯಿ ಶಿಕರ್ನಿ ಈ ನಮೂನಿ ಮಾಡಿದ್ನಿ ಬ್ಯಾಸ್ಗಿ ಹೆಂಗೆ ಹೋದ ಅನ್ನೋದಾಗ ಗೊತ್ತಾಗ್ಲಿಲ್ಲ ಈ ಸಾರಿ ಒಂದು ಮಾವಿನಕಾಯಿ ತರೋಕ್ಕಾಗಲಿಲ್ಲ ಯವ್ವ ನನಗೆ ಮಾವಿನಕಾಯಿ ಶಿಕರ್ನಿ ಮತ್ತು ಹೋಳಿಗೆ ಇತ್ತಂದ್ರೆ ಆಹಾ ನನಗಂತೂ ಏನೇನೂ ಬ್ಯಾಡ್ ನೋಡಿವ್ವ ಮಣ್ಣಗಂಡ ಊಟ ಮಾಡೋದು ಇವತ್ತು ಹೆಂಗಿದ್ರು ಅಮಾಶೆ ಐತಿ ಶಿಸ್ತ ಬಡಿದು ಮಧ್ಯಾಹ್ನ ಒಂದು 4 ತಾಸು ಗಪ್ಪಗಡದು ಮಕ್ಕೊಂಡು ಬಿಡೋದು ನೋಡು ಬ್ಯಾಸ್ಗ್ಯಾಗ ಲೈಟ್ ಹೋದ್ರೂ ನಡಿತೈತಿ ಮಾವಿನಕಾಯಿ ಶಿಕರ್ನಿ ಒಂದು ಕುಡ್ದಿವತ್ತಿಕೋ ಮನಸ್ಸು ತಂಪಂದ್ರೆ ಮಣ್ಣಗಂಡ ತಂಪಿರ್ತೈತಿ ನೋಡು ಹೌದವ್ವ ಮಾವಿನಕಾಯಿ ಶಿಕರ್ನಿ ತಿಂದಿನಲ್ತ ನನಗೆ ಒಟ್ಟು ಫುಲ್ ದಗದ ಮಾಡ್ಬೇಕು ಅನ್ನಿಸ್ತೈತಿ ಕೆಟ್ಟ ಅದನ್ನು ಸ್ವಚ್ಛ ಮಾಡಿ ಇದನ್ನು ಸ್ವಚ್ಛ ಮಾಡಿ ಅಲ್ಲಿ ತಿಕ್ಕಿ ಇಲ್ಲಿ ತೊಳಗಿ ಬರೀ ಇದನ್ನ ಮಾಡ್ತಾನೆ ಮಾವಿನಕಾಯಿ ಶಿಕರ್ನಿ ಕುಡಿದ್ನಿ ಅಂದ್ರೆ ಯವ್ವ ನನಗೇನಿಲ್ಲವ್ವ ಮಾವಿನಕಾಯಿ ಶಿಕರ್ನಿ ತಿನ್ನಿ ಅಂದ್ರೆ ಹಾಶ್ ಹಚ್ಕೊಂಡು ಮಾಡ್ಕೊಂಡೆ ಬಿಡ್ತಾನೆ 2-3 ತಾಸು ಹೌದು ಶಾಂತಕ ಮತ್ತು ನೀ ಡಯಟ್ ಮಾಡತ್ತೀನಿ ಅಂದಿದ್ದಿ ಮತ್ತು ಮಾವಿನಕಾಯಿ ಶಿಕರ್ನಿ ಹೋಳಿಗೆ ಎಲ್ಲ ತಿನ್ನತಿ ಇದನ್ನೆಲ್ಲ ತಿಂದ್ರೆ ಮತ್ತೆ ಡಯಟ್ ಹೆಂಗೆ ಡಯಟ್ ಏನು ಬಿಡವ ಮತ್ತು ನಾಳೆನೂ ಮಾಡ್ಬೋದು ಶಿಕರ್ನಿ ಏನು ಮತ್ತು ನಾಳೆ ತಿನ್ನೋಕ್ಕಾಗ್ತೈತಿ ಏನು ಸೀಸನ್ ಮುಗಿಮಟ ಅಟ್ಟ ಸುಮ್ ತಿನ್ನು ಜಿಂಗಲೆಲ್ಲ ಮಾಡಿಬಿಡೋದು ಈಗ ಈ ಸಾರಿ ಅಂತೂ ನಮ್ಮ ಮಾವಿನಕಾಯಿ ಶಿಕರ್ನಿ ಮಾಡಿ ನೋಡಿ ನಮ್ಮ ಫ್ರಿಜ್ಗೆ ಜಲಸ್ ಆಗಿಬಿಟ್ಟೈತಿ ಹೊಟ್ಟೆ ಇರ್ಕೊಳತ್ತೈತಿ ನಮ್ಮ ಫ್ರಿಜ್ ನಮ್ಮನೆ ಮಾವಿನಕಾಯಿ ಶಿಕರ್ನಿ ಇಡ್ತಿದ್ನಿ ಅದ್ರೊಳಗೆ ನೀವೇನು ಬಿಡ್ವಾ ಇದ್ದವ್ರದಿರಿ ತರ್ತೀರಿ ಮಾಡ್ತೀರಿ ತಿಂತೀರಿ ನಾವು ಬಡೂರ ಬಂದು ಸರಿ ತಿಂದ್ರೆ ನಮಗೆ ಊರು ಹಬ್ಬ ಇದ್ದಂಗೆ ಆಗ್ಬಿಡ್ತೈತಿ ನಾ ಸಣ್ಣಕ್ಕಿದ್ದಾಗ ಮಾವಿನಕಾಯಿ ತುಡುಗ್ಲೆ ತಿಂತಿದ್ನಿ ತುಡುಗು ಮಾಡಿ ತಿಂತಿದ್ನಿ ಅದೊಂಥರ ಮಜಾನ ಬೇರೆ ನೋಡ ಗಿರಿಜಿ ಮತ್ತು ಪಾರಕ್ಕ ದೇವ ಅದಂತೂ ಭಾರಿ ಮಜಾ ನಾನು ಮಾಡೀನಿ ಈಗೇನು ತುಡುಗು ಮಾಡ್ಬೇಕಂದ್ರೆ ಮಂದಿ ಕಲ್ ತೊಗೊಂಡು ಹೆಟ್ತಾರ ಮಗ ಶಾಂತಕ್ಕ ಒಂದೀಟ ಮಾವಿನಕಾಯಿ ಶಿಕರ್ನಿ ಟೇಸ್ಟ್ ನೋಡ್ತಾನೆ ಕೂಡಲ ಅದ್ರಾಗ ಮೊದಲು ನಿಮ್ಮ ಅವ್ವ ಮಾಡ್ಯಾಡತ್ ಹೇಳತ್ತಿ ಮತ್ತು ನೀನೇ ಹೇಳಿ ನಿಮ್ಮ ಅವ್ವ ಮಾಡಿದ್ದ ಶಿಕರ್ನಿ ಮಣ್ಣಗಂಡ ರುಚಿಯಾಗಿರ್ತೈತಿ ಸ್ವರ್ಗದ ಬಾಗಲ್ ತೆಗ್ದಂಗೆ ಆಕತ್ತಂದು ಒಂದೀಟ ತಂದು ಕೊಡ್ಲ ರುಚಿಯರೇ ನೋಡ್ತಾನೆ ಅಯ್ಯ ಬಿಡಾಡಿ ನನಗೆ ಗೊತ್ತಿತ್ತು ನೀವಿಬ್ರು ಮಾವಿನಕಾಯಿ ಶಿಕರ್ನಿ ಈ ತಿಂಗಳು ತಿಂದಿಲ್ಲ ತಂದ ಅದಕ್ಕೆ ಯವ್ವ ನಿಮಗೆ ಸೇರ್ಸೆ ಮಾಡಿಸೇನಿ ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ ನಿಮಗೂ ಕೊಡತ್ತನ ಅಯ್ಯವ್ವ ಎಷ್ಟು ಚಲೋ ಕೆಲಸ ಮಾಡಿದಾನೆ ನನಗಂತೂ ಭಾಳ ಖುಷಿ ಆಯ್ತು ಮಾವಿನಕಾಯಿ ಶಿಕರ್ನಿ ಅಯ್ಯೋ ಶಾಂತಕ್ಕ ಇಬ್ಬರಿಗೂ ಏನು ಒಂದೊಂದು ಬೋಗಾನಿ ಗಂಟ್ಲೆ ಕೊಡಾತಿಲ್ಲ ಇಲ್ಲ ಅಡ್ರಿ ನನಗೂ ಗೊತ್ತೈತಿ ನೀವು ತಿನ್ನಾಕ ಏನು ಹೆಂಗೆ ಪರಿಸ್ಥಿತಿ ಐತೆ ಅನ್ನೋದು ಅದಕ್ಕೆ ಮಾಡೋ ಕೈಲೇ ನಿಮಗೂ ಒಂದೊಂದು ಬೋಗಾನಿ ಮಾಡಿಸೇ ಬಿಟ್ಟೀನಿ ಇಲ್ಲ ನೀವು ತಿಂದ್ರೆ ಏನ ನಾ ತಿಂದ್ರೆ ಏನ ಗೆಳತಿಯರನ್ನ ಜಕ್ಕೊಂಡು ಹೋಗೋದ ನನ್ನ ಜೀವನ ಐತೆ ನಿಮಗೂ ಗೊತ್ತಾಯ್ತಲೆ ನನ್ನ ಕಷ್ಟ ಕಾಲಕ್ಕೆ ನೀವು ಆಗಿರಂದ್ರೆ ನಿಮ್ಮ ಕಷ್ಟ ಕಾಲಕ್ಕೆ ನಾನು ಆಗಬೇಕಲ್ಲ ಏನು ತಿನ್ನೋದು ಅನ್ನೋದ್ರಾಗ ಏನು ಲೆಕ್ಕ ಹಾಕಂಗಿಲ್ಲ ತಗೋರಿ ನೀವು ಒಯ್ಯಿರಿ ತಿನ್ರಿ ಮತ್ತು ಅಣ್ಣಗಳಿಗೂ ಕೊಡ್ರಿ ಹುಡುಗರಿಗೂ ಕೊಡ್ರಿ ತಿಂದ್ರೆ ಎಲ್ಲರೂ ಉಂಡು ಮಜಾ ಮಾಡಿರಿ
ಯವ್ವ ಶಾಂತಕ್ಕ ನಿನಗೆ ಭಾಳ ಪುಣ್ಯ ಆಯ್ತು ನೋಡವ್ವ. ನನಗರೇ ಮಾವಿನಕಾಯಿ ಶೀಕರ್ ನೀನು ಯಾರನ್ನ ಕೇಳೋದು ಅನ್ಕೊಂಡು ಕೂತೀನಿ. ಪುಣ್ಯಕ್ಕೆ ದೇವ್ರ ನೀನೊಬ್ಬಕ್ಕೆ ನಮ್ಮ ಸಂಬಂಧನ ಸೃಷ್ಟಿ ಮಾಡ್ಯ ನೆನೆಸ್ಬಿಡ್ತು ನೋಡು. ದೊಡ್ಡ ದೊಡ್ಡ ಮಾತೆಲ್ಲ ಬೇಡ, ಸುಮ್ಮ ತಿನ್ರಿ ಚಂದಂಗ ಮಜಾ ಮಾಡ್ರಿ. ಇವತ್ತು ಮೊದ್ಲ ಇನ್ನು ಮುಂದೆ ಮಾವಿನಕಾಯಿ ಸಿಗಂಗಿಲ್ಲ. ಇವತ್ತು ತಿಂದು ಕುಲ್ಲ ಮಾಡ್ರಿ, ಎಟ್ಟು ಬೇಕಾದಟ್ಟು ಇಟ್ಟು ತಿನ್ರಿ, ಏನೂ ಕೆಡಂಗಿಲ್ಲ. ಇಟ್ಟು ತಿನ್ರಿ ಕೆಡಂಗಿಲ್ಲ ಅಂದೆ ನೀ. ಮತ್ತು ಹಂಗೆ ತಂದು ಗಿರ್ಜಿ 1 ತಿಂಗಳು ಗಂಟ್ಲೆ ಇಟ್ಟು 2 ದಿನದ ಮೇಲೆ ಇಡಬೇಡ. 2 ದಿನದ ಮೇಲೆ ಇಟ್ಟು ಕೆಟ್ಟ ಹೊಕ್ಕತ್ ನೋಡ. ಆಕಿಗಿದ 2 ದಿನ ಅಲ್ಲಿ ಇವತ್ತು ಒಂದೇ ದಿನದಾಗ ಒಂದೇ ದಿನಕ್ಕೆ ಸಾಲಂಗಿಲ್ಲ. ಈಗ ಸದ್ಯಕ್ಕೆ ಮನೆಗೆ ಹೋಗಿ ಕೊಡ್ಲಾಕಿ ಗಂಡಗರ ಕೊಡ್ತಾಳಿಲ್ಲ, ಆಮೇಲೆ ತಾನೇ ಎಲ್ಲ ತಿಂದು ಕುಲ್ಲ ಹಾಕಾಳಕಿ. ಮತ್ತು ಎಲ್ಲ ಊಟ ಅದು ಮುಗಿಸ್ಕೊಂಡು ನೋಡ್ಕೊಂಡು ಆ ಕಡೆ ಬಾ, ಒಂದಿಟ ಮಾತಾಡೋದೈತೆ ನಾವು ನಿನ್ನ ಜೊತೆ. ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ, ನೀ ಹೊರಗೆ ಬಾ. ಮತ್ತು ಆತಾಳು ಬರ್ತನು, ಸಂಜೆಕದು ಬರ್ತನು. ನೀವು ಒಂದಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡ್ರಿ. ಇನ್ನೇನು ಕೆಲಸ ಯವ್ವ, ಅಡುಗೆ ಇವತ್ತು ಹಮಾಶ್ ಐತೆ ಅಂದು ಎಲ್ಲ ಜಾಸ್ತಿನೇ ಮಾಡೀನಿ. ಸಂಜೆಗೂ ಅದನ್ನ ತಿನ್ನೋದು ಮುಗೀತು. ನೀವೊಂದು ಶಿಕರ್ನಿ ಕೊಟ್ಟು ನನಗಂತೂ ಭಾಳ ಖುಷಿ ಆಯ್ತು. ಥ್ಯಾಂಕ್ಸ್ ಶಾಂತಕ್ಕ, ಥ್ಯಾಂಕ್ಸ್. ಇವೆಲ್ಲ ಡೈಲಾಗ್ ಬಿಡ್ನಿ, ಕಮ್ಮಗ ತಿನ್ನು, ಚಿಂತೆ ಮಾಡಬೇಡ. ಆರಾಮ್ ಬಡದು 1-2 ತಾಸು ಮಕ್ಕೊಂಡು ಹೇಳು, ಆಮೇಲೆ ಬರ್ತಾನೆ. ಫೋನ್ ಹಚ್ಚರು ನನಗೆ. ಆತಣ್ಣ ಫೋನ್ ಹಚ್ಚತ್ನು ಬರೋಕ್ಕೆ ನಾವು ನಡಿತೀವ ಇನ್ನು. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ. ಎಲ್ಲರೂ ವಿಡಿಯೋ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗಿನ್ನ ಜಾಸ್ತಿ ವಿಡಿಯೋಸ್ ಮಾಡೋಕೆ ಮೋಟಿವೇಟ್ ಆಗ್ತೈತಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಯಾವ ಥರ ವಿಡಿಯೋಗಳು ಬೇಕನ್ನೋದ ನೀವು ಕಮೆಂಟ್ ಒಳಗೆ ಹೇಳ್ರಿ. ಆ ಥರ ವಿಡಿಯೋಗಳನ್ನ ಮಾಡಿ ಹಾಕಕ್ಕೆ ಬರ್ತೈತಿ. ನಮಗೂ ನೀವು ಹೇಳಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ವಿಡಿಯೋಸ್ ಮಾಡೋಕೆ. ಸೊ ಸಪೋರ್ಟ್ ಮಾಡಿರಿ.